ನೋಡಿ, ಬಿ ಜೆ ಪಿಯವರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಜನಪ್ರಿಯತೆ ಹೆಚ್ಚಿಗೆ ಆಗ್ತದಲ್ಲ, ಜನಪ್ರಿಯತೆ ಹೆಚ್ಚಿಗಾಗಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದವರು ಯಾರು? ಅವ್ರು ಮಾಡಿದ್ದೀರಾ? ಅವ್ರು ಬೇರೆ ಯಾರಾದರೂ ಮಾಡಿದ್ದಾರೆ? ಈ ಬೆಳ್ಳಾರಿ ಕುಖ್ಯಾತಿ ತಂದಂಥವ್ರು ಯಾರು? ಇದೇ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಇವರೆಲ್ಲ ಕೂಡ ಮಾಡಿದ್ರಲ್ಲ. ಮತ್ತು ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ? ಇವತ್ತು ಮಹಿಳೆಯರಿಗಾಗಿ ಕಾರ್ಯಕ್ರಮ ಮಾಡಿದ್ದೇ ನಮ್ಮ ಪಕ್ಷ. ಹೀಗಾಗಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವ್ರಿಗೂ ಪ್ರಾತಿನಿಧ್ಯ ಸಿಗ್ತದೆ. ಎಲ್ಲರಿಗೂ ಸರಿ ಸಮಾನವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಇನ್ಕ್ಲೂಸಿವ್ ಸಚಿವ ಸಂಪುಟ ಅನ್ನುವಂಥ ರೀತಿಯಲ್ಲಿ ಮಾಡಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ. ಈಗ ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಪೆಲೆಟ್ಗಳನ್ನು ಉಪಯೋಗ ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಅಂಥವ್ರ ಮೇಲೆ ಕ್ರಮ ಆಗಬೇಕಲ್ಲ. ಅವ್ರ ಮೇಲೆ ಕ್ರಮ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಕೂಡಲಿ ಹೋರಾಟ ಕೂಡಲಿ. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al-Shari Group of Institutions, and by Ideal with G. ಲಿಂಗಾಯತ ಮಹಾಸಭೆಯ ರಾಜ್ಯಾಧ್ಯಕ್ಷರು, ಹಿರಿಯ ಉಪಾಧ್ಯಕ್ಷರಾದಂಥ ಸ್ವರ್ಗೀಯ ತಿಪ್ಪಣ್ಣ ಅಪ್ಪನವರ ಒಂದು 1ನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿಗೆ ಬಂದು ನಮ್ಮ ಇಲಾಖೆಯ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಬೆಳ್ಳಾರಿಯಲ್ಲಿ ಏನೀಗ ಬರಗಾಲದ ಪರಿಸ್ಥಿತಿ ಇದೆ, ಬರ ನಿವಾರಣೆ ಮಾಡುವಂಥದ್ದಿರ್ಬೋದು, ಶುದ್ಧ ಕುಡಿಯುವ ನೀರು ಕೊಡುವಂಥದ್ದಿರ್ಬೋದು, ರಸ್ತೆ ಚರಂಡಿ ಇತರ ವಿಷಯಗಳ ಬಗ್ಗೆ ಮಧ್ಯಾಹ್ನ 2:30 ಗಂಟೆಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಇಕ್ಕಿದ್ದೇನೆ. ಅಲ್ಲಿ ಸಭೆ ಮುಗಿದ ಮೇಲೆ ನಾನು ಮಾಧ್ಯಮದವರನ್ನು ಮಾಧ್ಯಮಗೋಷ್ಠಿಗೆ ಹೇಳ್ತೀನಿ, ಮಾಧ್ಯಮದ ಜೊತೆಲಿ ಮಾತನಾಡ್ತೇನೆ. ಯಾವುದೂ ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಭಾಳ ಸುಗಮವಾಗಿ ಆಗುತ್ತದೆ. ರಾಜ್ಯದಲ್ಲಿ ಬಸವರಾಜ ಶಿಷ್ಯಂದ್ರು ಮತ್ತು ಜಯರಾಜ್ ಶಿಷ್ಯಂದ್ರ ಅವರ ಆಡಳಿತದಲ್ಲಿ ರಾಮುಲು ಅವರು ಆರೋಪ ಮಾಡಿದ್ರು ಡಿಕೆ ಮತ್ತು ಡಿಕೆ ಅವರು. ನೋಡಿ, ಬಿ ಜೆ ಪಿಯವರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಜನಪ್ರಿಯತೆ ಹೆಚ್ಚಿಗೆ ಆಗ್ತದಲ್ಲ, ಜನಪ್ರಿಯತೆ ಹೆಚ್ಚಿಗಾಗಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದವರು ಯಾರು? ಅವ್ರು ಮಾಡಿದ್ದೀರಾ? ಅವ್ರು ಬೇರೆ ಯಾರಾದರೂ ಮಾಡಿದ್ದಾರೆ? ಈ ಬೆಳ್ಳಾರಿ ಕುಖ್ಯಾತಿ ತಂದಂಥವ್ರು ಯಾರು? ಇದೇ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಇವರೆಲ್ಲ ಕೂಡ ಮಾಡಿದ್ರಲ್ಲ. ಮತ್ತು ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ? ಕ್ಯಾಬಿನೆಟ್ಟಲ್ಲಿ ಒಂದು ಮಹಿಳಾ ಸಚಿವ ಸ್ಥಾನ ಕೂಡ ಮಹಿಳೆಯರಿಗೂ ನಮ್ಮ ಪಕ್ಷ ಇವತ್ತು ಮಹಿಳೆಯರಿಗಾಗಿ ಕಾರ್ಯಕ್ರಮ ಮಾಡಿದ್ದೇ ನಮ್ಮ ಪಕ್ಷ. ಹೀಗಾಗಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವ್ರಿಗೂ ಪ್ರಾತಿನಿಧ್ಯ ಸಿಗ್ತದೆ. ಎಲ್ಲರಿಗೂ ಸರಿ ಸಮಾನವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಇನ್ಕ್ಲೂಸಿವ್ ಸಚಿವ ಸಂಪುಟ ಅನ್ನುವಂಥ ರೀತಿಯಲ್ಲಿ ಮಾಡಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ. ನೋಡಿ, ಈಗ ಲೋಕಸಭೆಯಲ್ಲಿ ಏನು ನಡೀತಾ ಇದೆ ನೋಡ್ತಾ ಇದ್ದೀರಲ್ಲ. ಇವತ್ತು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ನಡೆಸ್ಕೊಂಡ್ರು, ಅವರು ಪೊಲೀಸ್ ದುರ್ಬಳಕೆ ಯಾವ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ನಿಮ್ಮ ಕಣ್ಣೆದುರುಗಡೆನೇ ಇದೆ. ಕೊನೆಗೆ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಗಿತ್ತು. ಈಗ ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಪೆಲೆಟ್ಗಳನ್ನು ಉಪಯೋಗ ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಅಂಥವ್ರ ಮೇಲೆ ಕ್ರಮ ಆಗಬೇಕಲ್ಲ. ಅವ್ರ ಮೇಲೆ ಕ್ರಮ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಕೂಡಲಿ ಹೋರಾಟ ಕೂಡಲಿ. ಗೃಹ ಸಚಿವರು ಹೇಳಿದೆ ನಾನು, ಕೇಂದ್ರದ ಗೃಹ ಸಚಿವರು ಇದರ ನೇರ ಹೊಣೆ ಹೊತ್ತಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡ್ತಾ ಇದೆ. ಮಾಡಿದಿರಾ? ಕೇಳಿ, ಅವರಿಗೆ ಆತ್ಮಾವಲೋಕನ ಮಾಡಿಕೊಳ್ಳಿ. ಅವರು ಎಲ್ಲ ಸಂಬಂಧ ಬರುತ್ತೆ, ರಾಜ್ಯ ಕೇಂದ್ರ ಎರಡು. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce,
Imran Silk House, Al Sharia Group of Institutions, and by Ideal with G.